ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ ಗೌರಿ, ನಿನ್ನಂತ ಒಳ್ಳೆ ಮನಸ್ಸಿರೋರ್ ಕಣ್ಣೀರು ಯಾವತ್ತೂ ನೆಲಕ್ಕೆ ಬೀಳ್ಬಾರ್ದು. ಇದರಿಂದ ನಿನ್ನ ಪ್ರೀತಿಸೋರು ಯಾರಿಗೂ ಒಳ್ಳೇದಾಗೋದಿಲ್ಲ. ಈಗ ನೀನೇ ಹೇಳು, ಒಂದು ಸಲ ನಿನ್ನ ಮುಖನ ನೋಡಿದ್ರೆ ಸಾಕು, ಗಂಗೆಗೆಲ್ಲ ಅರ್ಥ ಆಗುತ್ತೆ. ಸಾಕು ಮಗಳೇ, ಇದನ್ನ ಇಲ್ಲಿಗೆ ಬಿಟ್ಬಿಡು. ನನ್ನ ಎಲ್ಲ ಸಂತೋಷನೂ ನನ್ನ ತಂಗಿ, ಅವಳ ಸಂತೋಷ ಜೊತೆ ಬದುಕೋದೆ ನನ್ನ ಆಸೆ ಅಪ್ಪ. ಪ್ರತಿದಿನ ನಾನು ದೇವ್ರ ಮುಂದೆ ಕೈ ಮುಗಿಯುವಾಗ ನಾನು ಬೇಡ್ಕೊಳ್ಳೋದೇನು ಗೊತ್ತಾ? ನನ್ನ ತಂಗಿ ಸಂತೋಷವಾಗಿರಲಿ, ಅವಳ ಬದುಕು ಚೆನ್ನಾಗಿರಲಿ, ಅವಳು 100 ಕಾಲ ಸುಖವಾಗಿರಲಿ, ಅದು ನೋಡೋ ಅದೃಷ್ಟ ನನಗೆ ಸಿಗಲಿ ಅಂತ ಮಾತ್ರ. ಹಾಗಿರುವಾಗ ಅವಳ ಜೀವನದಲ್ಲಿ ಇಂಥ ದೊಡ್ಡ ಕಂಟಕ ಇದೆ ಎಂದಾಗ ಸಂಕಟ ಆಗದೆ ಇರುತ್ತಾ ಅಪ್ಪ? ಆಗುತ್ತಮ್ಮ, ಹಾಗೆ ಆಗುತ್ತೆ. ಅದೇ ತಾನೇ ರಕ್ತ ಸಂಬಂಧ, ಅದೇ ತಾನೇ ಅಕ್ಕ ತಂಗಿರ ಬಾಂಧವ್ಯ. ನಾವು ಅಳೋದ್ರಿಂದ, ನಮ್ಮ ಕಣ್ಣೀರು ಹೊರಗೆ ಬರೋದ್ರಿಂದ ನಮ್ಮ ಮನಸ್ಸು ಹಗುರ ಆಗುತ್ತೆ ಅನ್ನೋದಾದ್ರೆ ಅಳೋ ತಪ್ಪಲ್ಲ. ಆದ್ರೆ ನಮ್ಮ ಕಣ್ಣೀರಿನಿಂದ ಇನ್ನೊಬ್ಬರ ಮನಸ್ಸಿನಲ್ಲಿ ಅನುಮಾನಗಳು ಹುಟ್ಟುತ್ತೆ ಅಂದಾಗ ನಾವು ಆ ಕಣ್ಣೀರಿನ ಮರೆ ಮಾಚಲೇಬೇಕಾಗುತ್ತೆ. ಇದೇ ಕಾರಣಕ್ಕೆ ಅಮ್ಮ ಈ ವಿಚಾರನ ನಿನ್ನಿಂದ ನಾವು ಮುಚ್ಚಿಟ್ಟಿದ್ದು. ಅಪ್ಪ, ಆ ನೋವು ನನಗೆ ಬಂದಿದ್ರೆ, ತಂಗಿಗೋಸ್ಕರ ಅನುಭವಿಸೋ ಭಾಗ್ಯ ನನಗೆ ಸಿಕ್ಕಿದಿದ್ರೆ, ಇದು ನನ್ನ ಬದುಕಿಗೆ ಬಂದಿರೋ ಸೌಭಾಗ್ಯ ಅಂತ ಕಣ್ಣಿಗೊತ್ಕೊಂಡು ಆ ನೋವಿನ ಜೊತೆ ಬದುಕ್ಬಿಡ್ತಿದ್ದೆ ಅಪ್ಪ. ಆದರೆ ಆ ನೋವು ಬಂದಿರೋದು ಗಂಗೆಗೆ ಅಂದಮೇಲೆ ನಾನು ಹೇಗಪ್ಪ ಸಹಿಸ್ಕೊಳ್ಳಿ?